ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಆರ್ ಕೆ ವ್ಲಾಗ್ಸ್. ಸೊ ಇದು ರಿವ್ಯೂ ಬಂದು 1290 ಸೂಪರ್ ಅಡ್ವೆಂಚರ್ದು ರಿವ್ಯೂ ಬಂದು. ಸೊ ಕಂಪ್ಲೀಟ್ ರಿವ್ಯೂ ತಿಳಿಸ್ಕೊಡ್ತಾ ಹೋಗ್ತೀನಿ, ನೋಡ್ತಾ ಹೋಗೋಣ ಬನ್ನಿ. ಸೊ ನಿಮಗೆ ಫ್ರಂಟಲ್ಲಿ ನೋಡೋದಾದ್ರೆ ನಿಮಗೆ ವಿತ್ ಹೆಡ್ಲೈಟೇ ನೋಡ್ತಾ ಇರ್ಬೋದು. ನಿಮಗೆ ಫುಲ್ಲು ಯಾವ ರೀತಿ ಬಂದಿದೆ ಅಂತ ದೊಡ್ಡ ಬಿಗ್ ಆಗಿದೆ ಅಂತ ಹೇಳ್ಬೋದು. ಸೊ ನಿಮಗೆ ಅಷ್ಟೇ ಇಲ್ಲಿ ಅಡ್ಯಾಸ್ ಫೀಚರ್ಸ್ ಬರುತ್ತೆ ಅಂತ ಹೇಳ್ಬೋದು. ಸೊ ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲ್ ಕೂಡ ನಿಮಗೆ ಸಿಗೋದು ಅಂತ ಹೇಳ್ಬೋದು. ವಿತ್ LED ಹೆಡ್ ಲ್ಯಾಂಪ್ಸು ಮತ್ತು DRL ಬರುತ್ತೆ ಅಂತ ಹೇಳ್ಬೋದು. ಹಾಗೆ ನಿಮ್ಗೆ ವಿಂಡ್ಶೀಲ್ಡು ಅಷ್ಟೇ ನೋಡ್ತಾ ಇರ್ಬೋದು, ಹೈಟ್ ಅಡ್ಜಸ್ಟೇಬಲ್ ಮಾಡ್ಕೋಬೋದು ಅಂತ ಹೇಳ್ಬೋದು. ವಿಂಡ್ಶೀಲ್ಡು ಅಷ್ಟೇ. ಸೊ ನಿಮಗೆ ಟೈಲ್ ಇಂಡಿಕೇಟರ್ಸು ಅಷ್ಟೇ 2 LED ಬರುತ್ತೆ ಅಂತ ಹೇಳ್ಬೋದು. ಸೊ ನಿಮ್ಮ ಫ್ರಂಟು ಅಪ್ಸೈಡ್ ಡೌನು USB ಫೋಕ್ಸ್ ಬರುತ್ತೆ ಅಂತ ಹೇಳ್ಬೋದು. ಸೊ ನಿಮಗೆ ಇದಕ್ಕೂ ಅಷ್ಟೇ, ಸಸ್ಪೆನ್ಷನ್ಗೂ ಅಷ್ಟೇ ನೋಡ್ತಾ ಇರ್ಬೋದು. ಇಲ್ಲಿ ಮ್ಯಾಟ್ ಫಿನಿಶ್ ಮಡ್ಗಾರ್ಡ್ ಯಾವ ರೀತಿ ಕೊಟ್ಟಿದ್ದಾನೆ ಅಂತ. ಸೊ ನಿಮಗೆ ಹಾಗೆ ಡಿಸ್ಕ್ ಬರುತ್ತೆ, ಡ್ಯುಯಲ್ ಚಾನಲ್ ABS ಬರುತ್ತೆ ಅಂತ ಹೇಳ್ಬೋದು. ವಿತ್ ಡಿಸ್ಕು ಬರುತ್ತೆ ಅಂತ ಹೇಳ್ಬೋದು. ಬ್ರೆಂಬೋ ಕ್ಯಾಲಿಪರ್ ಇಲ್ಲೂ ಬರುತ್ತೆ ಅಂತ ಹೇಳ್ಬೋದು. ಸೊ ನೋಡ್ತಾ ಇರ್ಬೋದು ಯಾವ ರೀತಿ ಬರುತ್ತೆ ಅಂತ. ವಿತ್ ನಿಮಗೆ ಟೈರ್ ಸೈಜ್ ನೋಡೋದಾದ್ರೆ ನಿಮಗೆ 120/70/19 ಇಂಚು ಅಲಾಯ್ ವೀಲ್ ಬರುತ್ತೆ ಅಂತ ಹೇಳ್ಬೋದು. ಸೊ ಅಲಾಯ್ ಅಷ್ಟೇ ನೋಡ್ತಾ ಇರ್ಬೋದು ನಿಮಗೆ ಯಾವ ರೀತಿ ಮ್ಯಾಟ್ ಇದು ಗ್ಲಾಸಿ ಫಿನಿಷಲ್ಲಿ ಲುಕ್ಕಲ್ಲಿ ಕೊಟ್ಟಿದ್ದಾನೆ ಅಂತ ಹೇಳ್ಬೋದು. ಸೊ ಹಾಗೆ ನಿಮಗೆ ಫುಲ್ ಟ್ಯಾಂಕ್ ನೋಡೋದಾದ್ರೆ ನಿಮಗೆ 23 ಲೀಟರ್ಸು ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಕೊಟ್ಟಿದ್ದಾನೆ ಅಂತ ಹೇಳ್ಬೋದು. ಹಾಗೆ ನಿಮಗೆ ಇಲ್ಲಿ ನೋಡ್ತಾ ಇರ್ಬೋದು ಸೂಪರ್ 1290 ಅಡ್ವೆಂಚರ್ ಅಂತ ಯಾವ ರೀತಿ ಕೊಟ್ಟಿದ್ದಾನೆ. ವಿತ್ ನಿಮಗೆ ಇಲ್ಲಿ ಗ್ಲಾಸಿ ಲುಕ್ಕಲ್ಲಿ ಪೇಂಟ್ ಫಿನಿಶ್ ಬರುತ್ತೆ ಮತ್ತು ನಿಮಗಿಲ್ಲಿ ಇದು ಮ್ಯಾಟ್ ಫಿನಿಷಲ್ಲೂ ಬರುತ್ತೆ ಅಂತ ಹೇಳ್ಬೋದು. ಹಾಗೆ ಇಲ್ಲಿ ನಿಮಗೆ ಕೀ ಏನನ್ನ ಇಟ್ಕೊಳ್ಳೋಕ್ಕೆ ಸ್ವಲ್ಪ ಸ್ಪೇಸ್ ಕೊಟ್ಟಿದ್ದಾನೆ ಅಂತ ಹೇಳ್ಬೋದು. ಹಾಗೆ ನಿಮಗೆ TFT ಸ್ಕ್ರೀನು ಅಷ್ಟೇ ನೋಡ್ತಾ ಇರ್ಬೋದು ಯಾವ ರೀತಿ ಬರುತ್ತೆ. ಫುಲ್ ದೊಡ್ಡದಾಗಿ ಬರುತ್ತೆ TFT ಸ್ಕ್ರೀನ್ ಅಂತ ಹೇಳ್ಬೋದು. ಹಾಗೆ ಸ್ವಿಚಸ್ ಕೂಡ ಅಷ್ಟೇ, ತುಂಬ ಸ್ವಿಚಸ್ ಅಂತೂ ತುಂಬ ಇದೆ ಅಂತ ಹೇಳ್ಬೋದು. ಫೀಚರ್ಸ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ನಿಮ್ಗೆ ಸಸ್ಪೆನ್ಷನಲ್ಲಿ ನೋಡ್ತಾ ಇರ್ಬೋದು ವೈರಿಂಗ್ ಸಸ್ಪೆನ್ಷನಲ್ಲಿ ಬರುತ್ತೆ ಅಂತ ಹೇಳ್ಬೋದು. ಹಾಗೆ ನಿಮಗೆ ಇಲ್ಲಿ 12 ವೋಲ್ಟ್ಸ್ ಸಾಕೆಟ್ಸ್ ಕೂಡ ಬರುತ್ತೆ. ಮತ್ತು ನಿಮಗೆ ಇದು ಫುಲ್ TFT ಸ್ಕ್ರೀನ್ನ ಕೀ ಇದೆಲ್ಲ ಬಂದಾದಮೇಲೆ ಯಾವ ರೀತಿ ಇರುತ್ತೆ ಅಂತ ನೆಕ್ಸ್ಟ್ ವೀಡಿಯೋಗಳಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ. ಸೊ ನಿಮಗೆ ಇಂಜಿನ್ ಬಂದು 1301 cc ಇಂಜಿನ್ ಬರುತ್ತೆ ಅಂತ ಹೇಳ್ಬೋದು. 161 PS ಪವರ್ ಬರುತ್ತೆ. ನಿಮಗೆ 134 Nm ಟಾರ್ಕ್ ಬರುತ್ತೆ ಅಂತ ಹೇಳ್ಬೋದು. ಸೊ ನಿಮ್ಮ ಗ್ರೌಂಡ್ ಕ್ಲಿಯರೆನ್ಸ್ ನೋಡೋದಾದ್ರೆ ಅಡ್ವೆಂಚರ್ ಆಗಿರೋದ್ರಿಂದ 242 mm ಗ್ರೌಂಡ್ ಕ್ಲಿಯರೆನ್ಸ್ ಬರುತ್ತೆ ಅಂತ ಹೇಳ್ಬೋದು. ಫುಟ್ ರೆಸ್ಟು ಅಷ್ಟೇ ನೋಡ್ತಾ ಇರ್ಬೋದು. ವಿತ್ ನಿಮಗೆ ಇಲ್ಲಿ ಗ್ರಿಪ್ಪು ಬರಲಿ ಅನ್ಬೋದು. ಗ್ರಿಪ್ ಜೊತೆಗೆ ಇದು ಫುಟ್ ರೆಸ್ಟ್ ಕೂಡ ಸಾಫ್ಟ್ ಕೊಟ್ಟಿದ್ದಾನೆ. ವಿತ್ ಗೇರ್ ಲಿವರ್ ಅಷ್ಟೇ ನೋಡ್ತಾ ಇರ್ಬೋದು. ಹಾಗೆ ಫ್ರೇಮ್ಸ್ದು ಅಷ್ಟೇ ನೋಡ್ತಾ ಇರ್ಬೋದು, ತುಂಬ ಟಫ್ ಆಗಿರಲಿ ಅಂದ್ಬಿಟ್ಟು ಫ್ರೇಮ್ಸು ತುಂಬ ಚೆನ್ನಾಗಿ ಕೊಟ್ಟಿದ್ದಾನೆ ಅಂತ ಹೇಳ್ಬೋದು. ಹಾಗೆ ರಿಯರ್ ಸೈಡ್ ನೋಡೋದಾದರೆ ನಿಮಗೆ ರಿಯರ್ ಸೈಡ್ ಸಸ್ಪೆನ್ಷನ್ ಬರುತ್ತೆ, ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ. ವಿತ್ ನಿಮಗೆ ಇದು ಅಷ್ಟೇ ಟೈರ್ ಚೈನ್ದು ಗಾರ್ಡ್ ಕೂಡ ಕೊಟ್ಟಿದ್ದಾನೆ. ವಿತ್ ನಿಮಗೆ ರಿಯರ್ ಟೈರ್ ಸೈಜ್ ನೋಡೋದಾದರೆ 170 ಸೆಕ್ಷನ್ನು ವಿತ್ 60/R17 ಇಂಚು ಅಲಾಯ್ ವೀಲ್ ಬರುತ್ತೆ. ಇದರಲ್ಲಿ ರಿಯರ್ ಸೈಡಲ್ಲಿ ಅಷ್ಟೇ ನಿಮಗೆ ಗ್ಲಾಸಿ ಫಿನಿಶ್ ಲುಕ್ಕಲ್ಲಿ ಕೊಟ್ಟಿದ್ದಾನೆ ಅಂತ ಹೇಳ್ಬೋದು. ಸೊ ನಿಮಗೆ ಓವರಾಲ್ ನೋಡೋದಾದರೆ ಅಡ್ವೆಂಚರಲ್ಲಿ ತುಂಬ ಹೈಟ್ ಬರುತ್ತೆ. ಗ್ರೌಂಡ್ ಕ್ಲಿಯರೆನ್ಸ್ 242 mm ಗ್ರೌಂಡ್ ಕ್ಲಿಯರೆನ್ಸ್ ಬರುತ್ತೆ ಅಂತ ಹೇಳ್ಬೋದು. ಸೊ ನಿಮ್ಗೆ ರಿಯರಲ್ಲಿ ನೋಡೋದಾದ್ರೆ ರಿಯರ್ ಡಿಸ್ಕು ಮತ್ತು ABS ಕೂಡ ಬರುತ್ತೆ ಅಂತ ಹೇಳ್ಬೋದು. 240 mm ಡಿಸ್ಕ್ ಬರುತ್ತೆ. ವಿತ್ ನೋಡ್ತಾ ಇರ್ಬೋದು ಇದು ಗ್ಲಾಸಿ ಬ್ಲ್ಯಾಕ್ ಫಿನಿಷಲ್ಲಿ ಬರುತ್ತೆ. ಹಾಗೆ ಸೈಲೆನ್ಸರ್ ಕೂಡ ನೋಡ್ತಾ ಇರ್ಬೋದು ಯಾವ ರೀತಿ ಯೂಸ್ ಆಗಿದೆ ಅಂತ ಹೇಳ್ಬೋದು. ಹಾಗೆ ನಿಮಗೆ ರಿಯರಲ್ಲಿ ಟಾಪ್ ಬಾಕ್ಸು ಮತ್ತು ಸೈಡ್ ಬಾಕ್ಸ್ ಹಾಕೊಳ್ಳೋಕ್ಕೂ ಗ್ರಾಬ್ ಹ್ಯಾಂಡಲ್ ಥರ ಕೊಟ್ಟಿದ್ದಾರೆ, ಅದು ಒಂದು ತುಂಬ ಇದು ಅಂತ ಹೇಳ್ಬೋದು. ಮತ್ತು ನಿಮಗೆ ರಿಯಲ್ ಟೈಲ್ ಲ್ಯಾಂಪ್ ಕೂಡ ನೋಡ್ತಾ ಇರ್ಬೋದು LED ಕೊಟ್ಟಿದ್ದಾರೆ. ವಿತ್ ಇಂಡಿಕೇಟರ್ಸು ಅಷ್ಟೇ LED ಬರುತ್ತೆ. ಹಾಗೆ ರಿಫ್ಲೆಕ್ಟರ್ ಕೂಡ ಬರುತ್ತೆ. ವಿತ್ ನಿಮ್ಗೆ ನೋಡ್ತಾ ಇರ್ಬೋದು ನಂಬರ್ ಪ್ಲೇಟ್ ಗಾರ್ಡ್ ಕೂಡ ಬರುತ್ತೆ ಅಂತ ಹೇಳ್ಬೋದು. ಸೊ ನಿಮಗೆ ಓವರಲ್ಲು 1290 ಇದು ಪ್ರೈಸ್ ನೋಡೋದಾದರೆ ನಿಮಗೆ ಪ್ರೈಸ್ ಬಂದು ನಿಮಗೆ 22.9 lakhsಲ್ಲಿ ಎಕ್ಸ್-ಶೋರೂಮ್ ಪ್ರೈಸ್ನ ಲಾಂಚ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಫುಲ್ ಕಂಪ್ಲೀಟಾಗಿ ಆನ್-ರೋಡ್ ಪ್ರೈಸ್ ಇನ್ನೂ ರಿವೀಲ್ ಮಾಡಿಲ್ಲ. ಸೊ ರಿವೀಲ್ ಮಾಡಿದ್ಮೇಲೆ ನಾನು ಕಂಪ್ಲೀಟ್ ಡೀಟೇಲ್ಸ್ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ನೆಕ್ಸ್ಟ್ ಬಂದು ನಿಮಗೆ 890 ಅಡ್ವೆಂಚರು ಸೇಮ್ ಯಾವ ರೀತಿ ಇದೆ ಅದೇ ಥರ 290 cc ಬಂದು ಬರುತ್ತೆ. ಇದು 890 cc ಬರುತ್ತೆ. ಸೊ ಫ್ರಂಟಲ್ಲಿ ನೋಡ್ತಾ ಇರ್ಬೋದು ಮಡ್ಗಾರ್ಡು ಅಷ್ಟೇ ನಿಮಗೆ ಸ್ವಲ್ಪ ಅಡ್ವೆಂಚರಸ್ಸಾಗಿ ಕೊಟ್ಟಿದ್ದಾನೆ, ಹೈಟಾಗಿ ಬರುತ್ತೆ. ಮತ್ತು ಸಸ್ಪೆನ್ಷನು ಅಷ್ಟೇ, ಸಸ್ಪೆನ್ಷನ್ ಗಾರ್ಡ್ ಬರುತ್ತೆ. ಸೊ ಫ್ರಂಟಲ್ಲಿ ನಿಮಗೆ ಇದರಲ್ಲಿ ಸ್ಪೋಕ್ಸ್ ವೀಲ್ ಬರುತ್ತೆ, ಅದರಲ್ಲಿ ಅಲಾಯ್ ವೀಲ್ ಬರೋದ್ರಿಂದ ಇದರಲ್ಲಿ ಸ್ಪೋಕ್ಸ್ ವೀಲ್ ಬರುತ್ತೆ. ಮತ್ತು ನಿಮಗೆ ಡ್ಯುಯಲ್ ಡಿಸ್ಕ್ ಬರುತ್ತೆ ಅಂತ ಹೇಳ್ಬೋದು. ಸೊ ABS ಕೂಡ ಕೊಟ್ಟಿದ್ದಾನೆ ಇದರಲ್ಲಿ. ಹಾಗೆ ನಿಮಗೆ ಹೆಡ್ಲೈಟ್ ನೋಡೋದಾದ್ರೆ ನಿಮಗೆ LED ಹೆಡ್ಲೈಟು ಮತ್ತು ವಿತ್ DRL ಕೂಡ ಬರುತ್ತೆ ಅಂತ ಹೇಳ್ಬೋದು. ಸೊ ನಿಮಗೆ ಇದರಲ್ಲಿ ಫ್ರಂಟ್ ಗಾರ್ಡು ಅಡ್ಜಸ್ಟಬಲ್ ಇಲ್ಲ, ಇದು ಫ್ರಂಟ್ ಗಾರ್ಡ್ ಏನಿದೆ ಅದೇ ಬರುತ್ತೆ. ಏನಿದೆ ಸೆಟ್ಟಾಗಿ ಫಿಟ್ಟಾಗಿ ಕೊಟ್ಟಿದ್ದಾರೆ ಅಷ್ಟೇ. ಸೊ ನಿಮಗೆ ಇಂಡಿಕೇಟರ್ಸು ಅಷ್ಟೇ ನಿಮಗೆ LED ಬರುತ್ತೆ ಅಂತ ಹೇಳ್ಬೋದು. ಹಾಗೆ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ, ಸೊ ನಿಮಗೆ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬಂದು 20 ಲೀಟರ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬರುತ್ತೆ ಅಂತ ಹೇಳ್ಬೋದು. ಸೊ ನಿಮಗೆ ಫ್ಯೂಲ್ ಟ್ಯಾಂಕ್ ನೋಡ್ಬೋದು ಇಲ್ಲಿ ಮತ್ತು ಇಲ್ಲಿ ಎರಡು ಕಡೆ ಇಲ್ಲಿಂದ ಇಲ್ಲಿವರೆಗೂ ಸ್ವಲ್ಪ ಲೈಟಾಗಿ ಪ್ಲೇಸ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ಇಲ್ಲಿ ನಿಮಗೆ ಇಲ್ಲಿ ಜಾಸ್ತಿ ಇಡಿಸೋದಿಲ್ಲ, ಇಲ್ಲಿ ಜಾಸ್ತಿ ಇಡಿಸುತ್ತೆ. ಸೊ ನಿಮಗೆ ಬಂದು ಇಂಜಿನ್ ಸ್ಪೆಸಿಫಿಕೇಷನ್ ಬಂದು ನಿಮಗೆ 889 cc ಬರುತ್ತೆ ಇಂಜಿನ್ನು. ಸೊ 104 PS ಪವರ್ ಬರುತ್ತೆ ಅಂತ ಹೇಳ್ಬೋದು. ಸೊ 100 Nm ಟಾರ್ಕ್ ಬರುತ್ತೆ.
ಟೂ ಸಿಲಿಂಡರು 4 ಸ್ಟ್ರೋಕು ಪ್ಯಾರಲ್ ಟ್ವಿನ್ನು ಲಿಕ್ವಿಡ್ ಫ್ಯೂಲ್ ಇಂಜಿನ್ ಬರುತ್ತೆ ಅಂತ ಹೇಳ್ಬೋದು. ಸೊ ರಿಯರ್ ಸೈಡ್ ನೋಡೋದಾದ್ರೆ ನಿಮಗೆ ರಿಯರ್ ಸೈಡಲ್ಲೂ ಅಷ್ಟೇ ನಿಮಗೆ ಸ್ಪೋಕ್ಸ್ ವೀಲ್ ಬರುತ್ತೆ, ನಿಮಗೆ ABS ಕೂಡ ಸಿಗುತ್ತೆ ಅಂತ ಹೇಳ್ಬೋದು ರಿಯರ್ ಸೈಡಲ್ಲಿ. ಸೊ ರಿಯರ್ ಸೈಡ್ ಟೈಟ್ ಸೈಜ್ ಬಂದು ನಿಮಗೆ 150 ಸೆಕ್ಷನ್ನು ಬೈ 70/18 ಇಂಚ್ ಸ್ಪೋಕ್ಸ್ ವೀಲ್ ಬರುತ್ತೆ ಅಂತ ಹೇಳ್ಬೋದು. ಸೊ ಮೋನೋ ಸಸ್ಪೆನ್ಷನ್ ನೋಡೋದಾದರೆ ನಿಮಗೆ ಸೇಮ್ ಏನಿದೆ ಅಡ್ವೆಂಚರ್ 129ರಲ್ಲಿ ಅದೇ ರೀತಿ ಕೊಟ್ಟಿದ್ದಾನೆ ಅಂತ ಹೇಳ್ಬೋದು. ಸೊ ನೋಡ್ತಾ ಇರ್ಬೋದು ಇದು ಗೇರ್ ಲಿವರ್ದೆಲ್ಲ ಯಾವ ರೀತಿ ಕೊಟ್ಟಿದ್ದಾನೆ, ವಿತ್ತು ನಿಮಗೆ ಇಲ್ಲಿ ಆರೆಂಜ್ ಟಚ್ ಕೂಡ ಕೊಟ್ಟಿದ್ದಾನೆ ಅಂತ ಹೇಳ್ಬೋದು. ಸೀಟು ಅಷ್ಟೇ ನಿಮಗೆ ಸೀಟು ಸ್ಪ್ಲಿಟ್ಟಾಗಿ ಬರೋದಿಲ್ಲ, ಬೇರೆ ಇದು 129 ಅಡ್ವೆಂಚರ್ ಥರ ಇಲ್ಲಿ ಫುಲ್ ಕಂಟಿನ್ಯೂಸ್ ಆಗಿ ಬರುತ್ತೆ. ಸೊ ರಿಯರ್ ಸೈಡ್ ಗ್ರ್ಯಾಬ್ ಹ್ಯಾಂಡ್ಲು ಕೂಡ ನೋಡ್ತಾ ಇರ್ಬೋದು ಯಾವ ರೀತಿ ಬರುತ್ತೆ ಅಂತ. ವಿತ್ ನಿಮಗೆ ರಿಯರ್ ಟೈಲ್ಯಾಂಪ್ ನೋಡೋದಾದ್ರೆ LED ಟೈಲ್ಯಾಂಪ್ ಬರುತ್ತೆ ಮತ್ತು LED ಇಂಡಿಕೇಟರ್ಸ್ ಕೂಡ ಬರುತ್ತೆ ಮತ್ತು ನಂಬರ್ ಪ್ಲೇಟ್ ಪ್ಲೇಸ್ಮೆಂಟ್ ಕೂಡ ಇಲ್ಲೇ ಸಿಗುತ್ತೆ ಅಂತ ಹೇಳ್ಬೋದು. ವಿತ್ ರಿಫ್ಲೆಕ್ಟರ್ ಕೂಡ ಬರುತ್ತೆ ಅಂತ ಹೇಳ್ಬೋದು. ಸೊ ನಿಮಗೆ ಇಲ್ಲಿ ಕೀ ಎಂಟ್ರಿ ಕೀ ಸ್ವಿಚ್ ಕೊಟ್ಟಿದ್ದಾನೆ, ವಿತ್ ನಿಮಗೆ TFT ಸ್ಕ್ರೀನ್ ಕೂಡ ಬರುತ್ತೆ ಅಂತ ಹೇಳ್ಬೋದು. ಸೊ ನಿಮಗೆ USB ನೋಡಿ USB ಟೈಪ್ ಎ ಚಾರ್ಜಿಂಗ್ ಪೋರ್ಟ್ ಕೂಡ ಸಿಗುತ್ತೆ ಅಂತ ಹೇಳ್ಬೋದು. ಹಾಗೆ ನಿಮಗೆ ಅಡ್ಜಸ್ಟೇಬಲ್ ಸಸ್ಪೆನ್ಷನ್ ಕೂಡ ಸಿಗುತ್ತೆ. ವಿತ್ ನಿಮ್ಗೆ ನೋಡೋದಾದ್ರೆ ಸ್ವಿಚಸ್ಸು ಅಷ್ಟೇ ನೋಡ್ತಾ ಇರ್ಬೋದು, ತುಂಬ ಫಿಟ್ ಆ್ಯಂಡ್ ಫೈನ್ ಆಗಿ ಇದೆ. ಮತ್ತು ಇಂಡಿಕೇಟರ್ ಸ್ವಿಚಸ್ಸು ಆರೆಂಜ್ ಸ್ವಿಚಸ್ಸು, ಹಾಗೆ ಇದು ಕ್ರೂಸ್ ಕಂಟ್ರೋಲ್ ಕೂಡ ಬರುತ್ತೆ ಅಂತ ಹೇಳ್ಬೋದು. ಹಾಗೆ ನಿಮಗೆ ನೋಡ್ತಾ ಇರ್ಬೋದು ಕೀಲ್ ಸ್ವಿಚಸ್ಸು, ಹಜಾರ್ಡ್ ಲೈಟ್ ಸ್ವಿಚಸ್ ಕೂಡ ಎಲ್ಲ ಕೊಟ್ಟಿದ್ದಾನೆ ಅಂತ ಹೇಳ್ಬೋದು. ಸೊ ಇದರಲ್ಲಿ ಮಿರರ್ ನೋಡ್ತಾ ಇರ್ಬೋದು ಯಾವ ರೀತಿ ಒಂಥರ ವಿಂಟೇಜ್ ಲುಕ್ಕಲ್ಲಿ ಬರುತ್ತೆ ಮಿರರು ಅಂತ ಹೇಳ್ಬೋದು. ಸೊ ಫೈನಲ್ ಇದಾಗಿತ್ತು ಇದು 1290 ಮತ್ತು 890 ಅಡ್ವೆಂಚರ್ ರಿವ್ಯೂ. ಸೊ ಇದ್ರದ್ದು ಪ್ರೈಸ್ ಬಂದು ನಿಮಗೆ 15.8 ಲ್ಯಾಕ್ಸ್ ಬರುತ್ತೆ ಅಂತ ಹೇಳ್ಬೋದು. ಸೊ ನಿಮಗೆ ಅದು ಅಡ್ವೆಂಚರ್ ಅದು ಬಂದು 22.9 ಲ್ಯಾಕ್ಸ್ ಬರುತ್ತೆ ಅಂತ ಹೇಳ್ಬೋದು. ಇದು ಎಕ್ಸ್ಶೋರೂಮ್ ಪ್ರೈಸು, ಆನ್ ರೋಡ್ ಪ್ರೈಸ್ ಇನ್ನೂ ರಿವ್ಯೂ ಮಾಡಿಲ್ಲ. ಮತ್ತು ಹೀಗೆ ಕಾರು ಮತ್ತು ಬೈಕ್ ಕಂಟೆಂಟ್ಗಳನ್ನ ಕನ್ನಡದಲ್ಲಿ ಬೇಕು ಅಂತ ಹೇಳಿದ್ರೆ RK ವ್ಲಾಗ್ಸ್ನ ಫಾಲೋ ಮಾಡಿ ಅಂತ ಹೇಳ್ತಾ ಮತ್ತೆ ನಮ್ಮನ್ನೇ ಭೇಟಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.